ಎಲ್ಲರಿಗೂ ನಮಸ್ಕಾರ. ರುಚಿ ಮನೆಗೆ ಸ್ವಾಗತ. ಇದು ವೆಡ್ನೆಸ್ಡೇ ವ್ಲಾಗ್. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹೊರಗಡೆ ಹೋಗಿ ಕೆಲಸ ಮಾಡ್ಕೊಬರೋರ್ಗಾದ್ರೆ ನಾವು ಕೆಲ್ಸಕ್ಕೆ ಹೋಗಬೇಕು ಅನ್ನೋದು ಒಂಥರ ಇರುತ್ತೆ. ಆದರೆ ಮನೆಯಲ್ಲೇ ಇರೋರಿಗೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡೋದು, ಮಾಮೂಲಿ ಏನು ಟಿಫನ್ ಮಾಡೋದು, ಏನು ಮಾಡ್ಕೊಂಡು ಕೊಡೋದು ಮಕ್ಕಳಿಗೆ, ಇದೇ ತಲೆನೋವಾಗಿರುತ್ತೆ. ಆದರೆ ನಾನು ಈ ದಿನ ಒಂದು ಡಿಟಾಕ್ಸ್ ಡ್ರಿಂಕಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ಬಿಸಿನೀರು ಕುಡಿದ್ರೆ ಏನೋ ಒಂಥರ ಸಮಾಧಾನ. ಎದ್ದು ಬಂದಿದ ತಕ್ಷಣ ಒಂದು ಕಡೆ ಬಿಸಿನೀರು ಇಡೋದು, ಇನ್ನೊಂದು ಕಡೆ ಟೀ ಮಾಡೋದಕ್ಕಿಡೋದು. ಕಾಫಿ ಅಥವಾ ಟೀ ಕಾಫಿ ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಾರ್ದು ಅಂತ ಗೊತ್ತು, ಆದ್ರೂ ಮಾಡಿ ಇಟ್ಬಿಡೋದು. ನಂತರ ಇವತ್ತಿನ ತಿಂಡಿಗೆ ನಾನು ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ, ತುಂಬ ದಿನ ಆಗೋಗಿತ್ತು ಮಸಾಲೆ ಚಿತ್ರಾನ್ನ ಮಾಡಿ. ಹಾಗಾಗಿ ಮಸಾಲೆ ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಮಸಾಲೆಗೆಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಹಾಗೆ ಒಂದು ಸಲಾಡ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಸಲಾಡ್ಗೂ ಹಾಗೆ ಕಾರ್ನೆಲ್ಲ ಬೇಯಿಸ್ಕೊಂಡು, ಹಸಿ ಬಟಾಣಿ ಸ್ವಲ್ಪ ಬೇಯಿಸ್ಕೋಬೇಕಾಗಿತ್ತು. ಇನ್ನು ಎಣ್ಣೆಗೆ ಹಾಕಿದ್ರೆ ಅದು ಚಿಟಪಟ ಅನ್ನುತ್ತಲ್ಲ, ಹಾಗಾಗಿ ನಾನು ಹಸಿ ಬಟಾಣಿ ಬೇಯಿಸ್ಕೋಬೇಕಾದ್ರೆ ಹಾಗೆ ಸ್ವಲ್ಪ ಕಾರ್ನು ಬೇಯಿಸ್ಕೊಂಡಿದ್ದೆ. ಹೀಗಾಗಿ ಅದು ಸಲಾಡ್ ಮಾಡಿಟ್ಬಿಡೋಣ. ಆಮೇಲೆ ಮಸಾಲೆ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ ಮಸಾಲೆ ಚಿತ್ರಾನ್ನಕ್ಕೂ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಹಾಗೆ ಸ್ವಲ್ಪ ಸಲಾಡ್ಗೆ ಕಡಲೆ ಬೀಜ ಬೇಕಾಗಿತ್ತು. ಪ್ರತಿದಿನ ಬೆಳಿಗ್ಗೆ ಆಯಿತು ಅಂದರೆ ಏನು ಟಿಫನ್ ಮಾಡೋದು, ಮಧ್ಯಾಹ್ನ ಆಯಿತು ಅಂದರೆ ಏನು ಅಡುಗೆ ಮಾಡೋದು, ಸಂಜೆ ಆದರೆ ಏನು ಅಡುಗೆ ಮಾಡೋದು, ಇದೇ ಆಗೋಗುತ್ತೆ. ನಮ್ಮ ದಿನ ಕಳೆಯೋದೇ 3 ಟೈಮ್ ಅಡುಗೆ ಮಾಡೋದ್ರಿಂದನೇ ಆಗೋಗುತ್ತೆ. ಮನೆ ಕ್ಲೀನ್ ಮಾಡು, ಅಡುಗೆ ಮಾಡು, ಮಕ್ಕಳನ್ನ ಕಳಿಸು, ಇಷ್ಟೇ ಕೆಲಸ ಆಗೋಗಿದೆ ನಮಗಂತೂ ಪ್ರತಿದಿನವೂ. ನಾನು ಪ್ರತಿದಿನ ಬೆಳಗಾಯಿತು ಅಂದರೆ ಏನು ಟಿಫನ್ ಮಾಡೋದು ಅಂತಲೇ ಅನಿಸುತ್ತೆ. ನನಗೂ ಹೊಸ ಅಡುಗೆಗಳು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಇಷ್ಟ. ಆದರೆ ನನಗೆ ಬರಬೇಕಲ್ವ, ಬರೋದ್ರಲ್ಲೇ ಯಾವುದೋ ಒಂದು ಮಾಡಬೇಕಲ್ಲ ಅಂತ ಹೇಳಿ ಇವತ್ತು ತುಂಬ ದಿನವೇ ಆಗೋಗಿತ್ತು ಮಸಾಲೆ ಚಿತ್ರಾನ್ನ ಮಾಡಿ. ಇದಾಗಲೇ ನಾನು ಫಸ್ಟೇ ಹಾಕಿದ್ದೆ ಮಸಾಲೆ ಚಿತ್ರಾನ್ನದ ರೆಸಿಪಿ. ನಾನು ಆ ರೆಸಿಪಿ ಹಾಕಿದಾಗ ಅನಿಸೋದೆ ನಾನು ಮಸಾಲೆ ಚಿತ್ರಾನ್ನ ಮಾಡಿದ್ದು ತುಂಬ ದಿನಗಳೇ ಆಗೋಗಿತ್ತು. ಇವಾಗ ಇದ್ದಕ್ಕಿದ್ದಂಗೆ ಅದಕ್ಕೆ ನೆನಪು ಮಾಡಿದ್ರು, ಮಸಾಲೆ ಚಿತ್ರಾನ್ನ ಮಾಡಿ ತುಂಬ ದಿನ ಆಯಿತು ಮಾಡು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಮಸಾಲೆ ಚಿತ್ರಾನ್ನನೇ ಮಾಡೋಣ ಅಂದ್ಕೊಂಡೆ. ಮತ್ತು ಇವತ್ತು ಊರಲ್ಲಿ ಬೇರೆ ಒಂದು ಫಂಕ್ಷನ್ ಇತ್ತು. ನಮ್ಮ ಅಣ್ಣ ಮಗುಗೆ ಮುಡಿ ಕೊಡ್ತಾಯಿದ್ರು ಮನೆ ದೇವ್ರಿಗೆ, ಅಲ್ಲಿ ಬೇರೆ ಹೋಗಬೇಕಾಗಿತ್ತು. ಹಾಗಾಗಿ ಟಿಫನ್ಗೆ ಇದು ಮಾಡೋಣ, ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಳ್ತಾರೆ. ಮತ್ತು ಇನ್ನೂ ಒಂದು ಕಡೆ ಫಂಕ್ಷನ್ ಇತ್ತು, ಅಲ್ಲಿ ಅಮ್ಮನ ಕಳ್ಸೋಣ ಅಂತ ನಾವು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಫಸ್ಟೇನೆ. ಹೆಣ್ಮಕ್ಳು ಎಷ್ಟೇ ವಿಧದ ಅಡುಗೆ ಮಾಡೋದು ಕಲಿತ್ರೂ ಅದು ಕಡಿಮೆನೇ ಅಂತ ಅನಿಸುತ್ತೆ. ಅಡುಗೆ ಮನೆಗೆ ಹೋಗಿದ್ದಾಗ ಏನು ಮಾಡೋದು ಅಂತಲೇ ಅನಿಸ್ತಾ ಇರುತ್ತೆ. ನಮ್ಗೆ ಎಷ್ಟೇ ಬರ್ತಾಯಿದ್ರು ಬರಲ್ಲ ಅಂತಲೇ ಆ ಕ್ಷಣದಲ್ಲಿ ನಮ್ಗೆ ಫೀಲ್ ಆಗೋದು. ಅಯ್ಯೋ ಏನು ಮಾಡೋದು ಅಂತ ಅನ್ನುವಾಗೇ ಗೊತ್ತಾಗೋಗುತ್ತೆ, ನಮಗಿನ್ನೂ ಏನೂ ಬರೋದಿಲ್ವಾ ಅಂತ ಅನಿಸುತ್ತೆ. ನಾನು ಎಷ್ಟೋ ಸಾರಿ ಹಾಗೆ ಅಂದ್ಕೊಳ್ಳೋದು. ಅಂದರೆ ನಾನು ಮನೆಯಲ್ಲಿ ಪ್ರತಿ ಸತಿ ಅಡುಗೆ ಮಾಡಬೇಕಾದ್ರೆ ಏನು ಅಡುಗೆ ಮಾಡೋದು ಅಂತ ಅಂದರೆ ಅದು ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ಏನು ಅಡುಗೆ ಮಾಡೋದು, ಏನು ಟಿಫನ್ ಮಾಡೋದು ಅಂತ ಕೇಳಿನೇ ಮಾಡಬೇಕು ಅನ್ನೋದು ಒಂಥರ ಏನೋ ಅಭ್ಯಾಸ ಆಗಿಬಿಟ್ಟಿದೆ. ಓನಾಗಿ ನಾನೇ ಅಡುಗೆ ಮನೆಗೆ ಹೋಗಿ ನನ್ನ ಇಷ್ಟ ಬಂದಂಗೆ ನಾನು ಮಾಡೋದೇ ಇಲ್ಲ ಇಲ್ಲಿ ತನಕನೂ. ಅದು ಏನೋ ಕೇಳಿಬಿಟ್ಟೇ ಮಾಡಬೇಕು, ಏನು ಮಾಡೋದು ಅಂತ ಕೇಳಿಕೊಂಡೇ ಮಾಡೋ ಥರ ಆಗೋಗೈತೆ. ಮಸಾಲೆ ಚಿತ್ರಾನ್ನಕ್ಕೂ ಹಾಗೆ ಒಗ್ಗರಣೆ ಎಲ್ಲ ಮಾಡ್ಕೊಂಡು ಈ ಕಡಲೆ ಬೀಜ ಎಲ್ಲ ಹುರ್ಕೊಂಡಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಆರಿದ್ಮೇಲೆ ಸಿಪ್ಪೆ ಎಲ್ಲ ತೆಗೆದು ಅದನ್ನು ಸೇರಿಸಿ, ಇವಾಗ ಸಬ್ಬಸಿಗೆ ಸೊಪ್ಪು, ಅದು ತುಂಬ ಎಳೆ ಸೊಪ್ಪು, ತುಂಬ ಚೆನ್ನಾಗಿತ್ತು. ಸಬ್ಬಸಿಗೆ ಸೊಪ್ಪು ತುಂಬ ಚೆನ್ನಾಗಿತ್ತು ಅಂತಂದರೆ ಮಸಾಲೆ ಚಿತ್ರಾನ್ನ ಟೇಸ್ಟೂ ಅಷ್ಟೇ ಡಿಫ್ರೆಂಟಾಗಿ. ಆದರೂ ಕಾಯಿ ಚಟ್ನಿ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಮಸಾಲೆ ಚಿತ್ರಾನ್ನ. ಹಾಗಾಗಿ ಮಸಾಲೆ ಚಿತ್ರಾನ್ನಕ್ಕೆ ಲಾಸ್ಟಲ್ಲಿ ಅಂದರೆ ನಾವು ಇನ್ನೇನು ಮಸಾಲೆ ಸೇರಿಸ್ಬೇಕು ಅನ್ನೋ ಟೈಮಲ್ಲಿ ಸಬ್ಬಸಿಗೆ ಸೊಪ್ಪು ಸೇರಿಸ್ತಾ ಇರೋದು. ಈ ಕ್ಯಾರೆಟು ಇವೆಲ್ಲ ಹಾಕಿರ್ತೀವಲ್ಲ, ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಒಂದು ಕ್ಯಾಪ್ಸಿಕಮ್, ಒಂದು ಕ್ಯಾರೆಟ್ ಸಾಕು. ಒಂದು 2 ಈರುಳ್ಳಿ ಹಾಕ್ಕೊಂಡ್ರೆ ಒಂದು 10 ಜನ ತಿನ್ಬೋದು. ಇಷ್ಟು ಮಾಡಿದ್ರೆ ನಾವು. ಮತ್ತು ಮಸಾಲೆ ಎಲ್ಲ ರುಬ್ಕೊಂಡಿದ್ದು, ಮಸಾಲೆಗೆ ಏನೇನು ಹಾಕಿದೆ ನಾನು ಆಗಲೇ ತೋರಿಸಿದ್ದೀನಿ. ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ, ಶುಂಠಿ, ಸ್ವಲ್ಪ 1-2 ಇಲ್ಕಾಗಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಒಂದು ಚಿಟಿಕೆ ಆಗಷ್ಟು ಉಪ್ಪು, ಇದನ್ನಿಷ್ಟೂ ತರ್ತರಿ ಈ ಥರ ರುಬ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಳ್ದಿರ ಅದನ್ನು ರುಬ್ಕೊಂಡು, ಇವಾಗ ನಾವು ಇದು ಸೊಪ್ಪೆಲ್ಲ ಹಾಕಿ ಫ್ರೈ ಮಾಡ್ಕೊಂಡಿರ್ತೀವಲ್ಲ, ಅದು ಒಳ್ಳೆ ಘಮ ಬರ್ತಾ ಇರುತ್ತೆ. ಇನ್ನೇನೆಲ್ಲ ಬೆಂದಿದೆ ಅನ್ನೋ ಟೈಮಲ್ಲಿ ಈ ರುಬ್ಕೊಂಡಿರೋ ಮಸಾಲೆನ ಸೇರಿಸಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ಅರಿಶಿನ ಹಾಕ್ಕೋಬೇಕು. ಅರಿಶಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಚಿತ್ರಾನ್ನ ಅಂತೂ ಮಸಾಲೆ ಚಿತ್ರಾನ್ನ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಮಸಾಲೆ ಚಿತ್ರಾನ್ನ ರೆಡಿ ಆಯಿತು. ಸಲಾಡು ರೆಡಿ ಆಯಿತು. ಇನ್ನು ಮಕ್ಳಿಗೆ ಲಂಚ್ ಬಾಕ್ಸ್ ರೆಡಿ ಮಾಡಿ ಅವ್ರನ್ನ ಕಳಿಸಿದ್ರೆ ನಮ್ದು ಅರ್ಧ ಕೆಲಸ ಮುಗ್ದಂಗೆ. ನಾವು ಎಷ್ಟು ಗಂಟೆಗೆ ಇದ್ದು ಎಷ್ಟೇ ಕೆಲಸ ಮಾಡಿದ್ರು, ನಾನು ಅಡುಗೆ ಮನೆ ಕೆಲಸ ಮುಗಿಸೋದೆ ಮಾರ್ನಿಂಗ್ 8 ಗಂಟೆಗೆ. ಕರೆಕ್ಟಾಗಿ 8 ಗಂಟೆ ಆಗುತ್ತೆ ನಂದು ಅಡುಗೆ ಮನೆ ಕೆಲಸ ಮುಗಿಸೋ ಅಷ್ಟರಲ್ಲೇ. ಆಮೇಲೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮುಗಿಸಿ ಮನೆ ಕ್ಲೀನ್ ಅಷ್ಟೆಲ್ಲ ಅದಕ್ಕೆ ಮಾಡಿರ್ತಾರೆ. ಆಮೇಲೆ ಮುಂದಿನ ಕೆಲಸ ನಾನು ಚಿತ್ರಾನ್ನ ಎಲ್ಲ ಮಾಡಿ ಒಂದೆರಡು ನಿಂಬೆಹಣ್ಣು ಹಾಕಿದೆ. 2 ನಿಂಬೆಹಣ್ಣು ಹಾಕಿದ್ರೆ ಹುಳಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತಲ್ಲ, ಹಾಗಾಗಿ 2 ನಿಂಬೆಹಣ್ಣು ಹಾಕಿ ಚಿತ್ರಾನ್ನ ಎಲ್ಲ ಮಿಕ್ಸ್ ಮಾಡಿ ಮಕ್ಳಿಗೆ ಬಾಕ್ಸಾಗೆಲ್ಲ ರೆಡಿ ಮಾಡಿ ಎಲ್ಲ ಆಯಿತು. ಹಾಗೆಯೇ ತುಂಬ ದಿನ ಆಯಿತು ಡಿಟಾಕ್ಸ್ ಡ್ರಿಂಕ್ ಬೇಕು ನನಗೆ ಅಂತೂ. ಬೆಟ್ಟದ ನೆಲ್ಲಿಕಾಯಿ ಬೇರೆ ಹಾಗೆ ಇತ್ತು. ಸ್ವಲ್ಪ ಬೆಟ್ಟದ ನೆಲ್ಲಿಕಾಯಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡೋಣ ಅಂತ ಹೇಳಿ ಅದಕ್ಕೂ ರೆಡಿ ಮಾಡಿಕೊಂಡೆ. ಬೆಟ್ಟದ ನೆಲ್ಲಿಕಾಯಿ, ಕರಿಬೇವು, ಸ್ವಲ್ಪ
ಉಪ್ಪು, ಸ್ವಲ್ಪ ಟೇಸ್ಟಿಗೆ ಪೆಪ್ಪರ್ ಪೌಡ್ರು, ಇದಿಷ್ಟೇ ಸಾಕು ಒಂದು ಡಿಟಾಕ್ಸ್ ಡ್ರಿಂಕ್ಗೋಸ್ಕರ. ಇದಿಷ್ಟು ಹಾಕ್ಕೊಂಡ್ರೆ ಒಂದು ಡಿಟಾಕ್ಸ್ ಡ್ರಿಂಕು ರೆಡಿ ಆಗುತ್ತೆ. ಇದು ತುಂಬಾ ಚೆನ್ನಾಗಿದೆ, ಕೂದಲಿಗಂತೂ ತುಂಬಾ ಒಳ್ಳೆಯದು, ಸ್ಕಿನ್ಗೆ ಮತ್ತು ಕೂದಲಿಗೆಲ್ಲ ತುಂಬಾ ಒಳ್ಳೆಯದು. ಬೆಟ್ಟದ ನೆಲ್ಲಿಕಾಯಲ್ಲಿ ಆರೋಗ್ಯಕ್ಕೆ ಅಂತೂ ತುಂಬಾ ಒಳ್ಳೆಯದು. ಅದರಲ್ಲೂ ಶುಗರ್ ಇರೋರಿಗಂತೂ ಅದೊಂಥರ ಒಗ್ರು ಇರುತ್ತಲ್ಲ, ಅದರಿಂದ ಅಂತೂ ತುಂಬಾ ಒಳ್ಳೆಯದು ಶುಗರ್ ಇರೋರ್ಗು. ಭಾನು ನನಗೆ ಬೆಳಗ್ಗೆ ಮಸಾಲೆ ಚಿತ್ರಾನ್ನ ಬೇಡ, ನಮಗೆ ಓಟ್ಸು ಮತ್ತು ಒಂದು ಬೆಟ್ಟದ ನೆಲ್ಲಿಕಾಯಿ ಇದೆಯಲ್ಲ, ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕೊಡು ಅಂತ ಹೇಳ್ತು. ನಾನು ಏನು ತುಕ್ಕೆ ಇವಾಗ ಬೇಡ, ಸಲಾಡ್ ಮಾಡಿದ್ದೇನೆ, ಚಿತ್ರಾನ್ನ ಮಾಡಿದ್ದೀನಿ, ಮತ್ತು ಇದೊಂದು ಅದೊಂದು ಎಲ್ಲ ಏನು ತುಕ್ಕೆ ಅಂತಂದೆ, ಮತ್ತು ನಾನೇ ಮಾಡ್ಕೊಳ್ತೀನಿ ಅಂತ ಹೇಳ್ತು. ಸರಿ ಮಾಡ್ಕೊಂಬಾ ಅಂತ ನಾನಂದೆ. ಬಾನೇನೆ ಬಂದು ನಾನು ಓಟ್ಸ್ ಮಾಡ್ಕೊಳ್ತೀನಿ ಅಂತ ಅಂದ್ಬಿಟ್ಟು ಓಟ್ಸ್ ಮಾಡ್ಕೊಳ್ತಾ ಆಯಿತು. ಅದು ಓಟ್ಸ್ ಎಲ್ಲ ಆರಿದಾದಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸು, ಒಂದು ಬನಾನ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತಲ್ಲ ಓಟ್ಸು. ನಂಗೆ ಮಾರ್ನಿಂಗ್ ಫುಡ್ ಇಷ್ಟೇ ಸಾಕು ಟಿಫನಿಗೆ. ನನಗೊಂದು ಗ್ಲಾಸು ಡಿಟಾಕ್ಸ್ ಡ್ರಿಂಕು ಮತ್ತು ಸ್ವಲ್ಪ ಬನಾನಾ ಓಟ್ಸ್ ಸಾಕು ಅಂತ. ಸರಿ ಅಮ್ಮ ಅಂತ ಹೇಳಿದೆ. ಹಾಗೆ ಸ್ವಲ್ಪ ಕಾಯಿ ಚಟ್ನಿ ಮಾಡ್ಕೊಂಬಿಡೋಣ ಚಿತ್ರಾನ್ನಕ್ಕೆ ಅಂತ ಹೇಳಿ ಚಟ್ನಿಗೂ ಹಾಗೆ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಅದಕ್ಕೇನು ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ವಿ. ಇನ್ನು ಮನೆಯೆಲ್ಲ ಒರೆಸಿದಾದ್ಮೇಲೆ ಇನ್ನು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಹೊರಡೋಣ ಅಂತ ನಾವು ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡ್ರೆ ಬೇಗನೆ ಆಗುತ್ತಲ್ಲ. ನಾನು ಅಡುಗೆ ಎಲ್ಲ ಮಾಡಿದ್ದೆಲ್ಲ ಆದಮೇಲೆ ಮಕ್ಳನ್ನ ಕಳಿಸಿದಾದ್ಮೇಲೆ ನಾನು ಅಡುಗೆ ಮನೆಯೆಲ್ಲ ನಾನು ಕ್ಲೀನ್ ಮಾಡಿಕೊಂಡೆ. ಮನೆಯಲ್ಲೂ ಬೇಗನೆ ಎಲ್ಲ ಪೂಜೆ ಮುಗಿಸಿ ಅಣ್ಣ 11 ಗಂಟೆಗೆಲ್ಲ ಹೋಗೋಣ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಫಸ್ಟು ಪೂಜೆ ಮಾಡಿಬಿಡೋಣ, ಇನ್ನು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಲ್ಲ. ಫಸ್ಟು ಇನ್ನು ಎಲ್ಲಾದರೂ ಹೋಗಬೇಕು ಅಂತಂದರೆ ಎಲ್ಲ ಮಾಡಿಬಿಟ್ಟು ಹೋಗೋದಕ್ಕೂ ಒಂಥರ ಬೇಜಾರಾಗ್ತಾ ಇರುತ್ತೆ. ಒಂದು ದಿವಸನೂ ರೆಸ್ಟ್ ಇರಲ್ವಲ್ಲ ಅಂತ ಅನಿಸ್ತಾ ಇರುತ್ತೆ. ಆದರೆ ವಿಧಿ ಇರಲ್ವಲ್ಲ, ಎಲ್ಲ ಕೆಲಸ ಮಾಡಿಬಿಟ್ಟು ಹೋಗಲೇಬೇಕಲ್ಲ ಅಂತ ಹೇಳಿ ಕೆಲಸ ಎಲ್ಲ ಮುಗಿಸಿ ಪೂಜೆ ಎಲ್ಲ ಮಾಡಿ ಆಮೇಲೆ ನಾವು ಹೊರಟ್ವಿ. ಮನೆ ಬಿಡೋ ಅಷ್ಟರಲ್ಲಿ ಹಾಗೂ 12 ಗಂಟೆ ಆಗೇ ಹೋಯಿತು. ಆಮೇಲೆ ಹೋಗಿದ್ದಾದಮೇಲೆ ಅಲ್ಲಿ ದೇವಸ್ಥಾನದ ಹತ್ರ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು ಆಮೇಲೆ ಅಲ್ಲಿಂದ ನಾವು ಅಲ್ಲಿ ಬೇರೆ ಅಂದರೆ ದೇವಸ್ಥಾನದಿಂದ ಸ್ವಲ್ಪ ಮುಂದೆಗಡೆ ಸಮಾಧಿಗಳಿದೆ, ಅಲ್ಲಿ ಇದ್ದಿದ್ದು ಮುಡಿ ಕೊಟ್ಟು ಅಲ್ಲಿ ಊಟಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದು. ನಾನು ಇಲ್ಲಿ ಮನೆ ಬಿಡಬೇಕಾದ್ರೆ ನಾನು ವೀಡಿಯೋ ಮಾಡ್ಕೊಳ್ಳೋದಂದರೆ ತರಾತುರಿನಲ್ಲಿ ಬಂದಿದ್ದು, ಬೇಗನೆ ಟೈಮ್ ಬೇರೆ ಆಗೋಗಿತ್ತಲ್ಲ, ಅಣ್ಣ ರೆಡಿ ಆದ್ರ ಅಂತ ಬೇರೆ ಅಂತ ಆಯಿತು. ಸರಿ ಅಂತ ಹೇಳಿ ಅವಾಗ ನಾನು ವೀಡಿಯೋ ಮಾಡ್ಕೊಳ್ಳೋದು, ಮನೆ ಬಿಡೋಕ್ಕೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಈ ದೇವಸ್ಥಾನದ ಹತ್ರ ಬಂದಾಗ ನಾನು ವೀಡಿಯೋ ಮಾಡಿದ್ದು. ಅವಾಗ ನಂಗೆ ನೆನಪಾಯಿತು, ಅಯ್ಯೋ ಹೌದಲ್ಲ ನಾನು ವೀಡಿಯೋನೇ ಮಾಡ್ಕೊಂಡಿಲ್ಲ ಅಂತ ಹೇಳಿ ಆವಾಗ ನಾನು ಈ ವಿಡಿಯೋ ಮಾಡ್ಕೊಂಡಿದ್ದು. ನಮ್ಮ ಮನೆ ದೇವ್ರಿಗೆ ಬಂದ್ವಿ. ವರ್ಷದಲ್ಲಿ ಅದೆಷ್ಟು ಸಾರಿ ಬರ್ತೀವೋ ಮನೆ ದೇವ್ರಿಗಂತೂ ಗೊತ್ತೇ ಇಲ್ಲ, ಅಮ್ಮ ಮನೆ ದೇವ್ರಿಗೆ. ಇಲ್ಲಿ ಬಂದು ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಅಂದರೆ ಎಲ್ಲರೂ ಬಂದವರೆಲ್ಲರೂ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಅಲ್ಲಿ ಹೋಗ್ತಾ ಇದ್ದಿದ್ದು. ಮನೆ ದೇವ್ರ ಪೂಜೆ ಅಲ್ವಾ, ಆಲ್ಮೋಸ್ಟ್ ಎಲ್ಲರಿಗೂ ಮನೆ ದೇವರೇ. ನಮ್ಮ ಇದರಲ್ಲಿ ಎಲ್ಲ ಮನೆ ದೇವರವ್ರಿಗೆ ಬಂದಿದ್ದು. ಎಲ್ಲರೂ ಇಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದೆಲ್ಲ ಆದಮೇಲೆ ನಾವು ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಹೊರಗಡೆ ಬಂದ್ವಿ. ಹೇಗೋ ದೇವಸ್ಥಾನ ಹತ್ರ ಬಂದರೆ ಫೋಟೋ ತೊಗೊಳ್ಳೇಬೇಕಲ್ಲ, ಹಾಗಾಗಿ ಅಲ್ಲಿ ಫೋಟೋ ತೊಗೊಂಡು ಆಮೇಲೆ ಇಲ್ಲಿ ಬಂದ್ವಿ. ಇದು ಸಮಾಧಿ, ಅಂದರೆ ಇಲ್ಲಿ ಸಮಾಧಿ ಹತ್ರನೇ ತೊರೆನೂ ಇರೋದು. ಪ್ರತಿ ವರ್ಷವೂ ನಾವು ದೇವ್ರ ಆರತಿ ಎಲ್ಲ ತೊಗೊಂಡ್ಬರ್ತೀವಲ್ಲ, ಅವಾಗ ಈ ತೊರೆ ತವಿಂದಾನೇ ದೇವ್ರು ತೊಗೊಂಡು ಆರತಿ ತೊಗೊಂಡು ಇಲ್ಲಿ ದೇವಸ್ಥಾನ ಹತ್ರ ಬರೋದು. ಅಂದರೆ ನಾವು ತೊರೆ ಅಲ್ಲಿಂದ ನಾವು ಯಾವತ್ತೂ ಬರೋಲ್ಲ, ಇಲ್ಲಿ ನಾವು ಯಾವಾಗೂ ದೇವಸ್ಥಾನದ ಹತ್ರನೇ ಆರತಿ ಮಾಡ್ಕೊಳ್ಳೋದು. ನಾವಿಲ್ಲೆಲ್ಲ ಬರೋ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗಳು, ಇವಾಗ ನೀನು ಬರೋದು ಯೂಟ್ಯೂಬ್ ವೀಡಿಯೋ ಮಾಡ್ಕೊಳಕ್ಕೆ ನೀನು ಬೆಳಗ್ಗೆನೇ ಬರಬೇಕಲ್ವಾ ಅಂತ ಇದ್ಲು. ನಾನು ಹಾಗೂ ಹೇಳ್ತಾ ಇದ್ದೆ, ನೀನೇ ಎಲ್ಲ ವೀಡಿಯೋ ಮಾಡಿ ಇಟ್ಕೊಬೇಕಾಗಿತ್ತಲ್ವಾ ಅಂತ ನಾನು ರೇಗಿಸ್ತಾ ಇದ್ದೆ. ನಾವು ಬರೋ ಅಷ್ಟರಲ್ಲಿ ಮಳೆ ಬರೋ ಥರ ಬೇರೆ ಆಗೋಗಿತ್ತು, ಇನ್ನು ಟೈಮ್ ಬೇರೆ ಆಗೋಗಿತ್ತಲ್ಲ, ಹೊರಡೋಣ ಮನೆಗೆ ಅಂತ ಅಂದ್ಬಿಟ್ಟು ನಾವು ಬಂದ್ವಿ. ಹಾಗೆ ಒಂದು ಬೇಕ್ರಿ ಹತ್ರ ಬಂದು ಲೆಮನ್ ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ್ವಿ. ಸ್ಪ್ರೈಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಬಂದೆ. ಆಮೇಲೆ ಅದಕ್ಕೆ ಇದ್ದವರು ಸ್ಪ್ರೈಟ್ ಬೇಡ ಲೆಮನ್ ಜ್ಯೂಸ್ ತೊಗೊಳ್ಳೋಣ ಅಂತ ಹೇಳ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲಿ ಲೆಮನ್ ಜ್ಯೂಸ್ ತೊಗೊಂಡು ಬಂದ್ವಿ. ಇಲ್ಲಿ ಯಾವಾಗ ಬಂದರೆ ಈ ಮಾಗಡಿ ರೋಡಲ್ಲಿ, ನೈಸ್ ರೋಡ್ ಹತ್ತತ್ರ ಮಾಗಡಿ ರೋಡಲ್ಲಿ ಯಾವಾಗೂ ಇದ್ರೂ ಟ್ರಾಫಿಕ್ಕು ಏನಿಲ್ಲ ಅನ್ನೋ ಒಂದು 10 ನಿಮಿಷ ನಾವು ವೆಯ್ಟ್ ಮಾಡಲೇಬೇಕು ಬಂದಾಗೆಲ್ಲನೂ. ಯಾವಾಗ ನೋಡಿದ್ರು ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಅಲ್ಲೇ ಪಕ್ಕದಲ್ಲಿ ಪ್ರತಿಯೊಂದು ಕಾಳು ಅಂದರೆ ಒಣಕಾಳು, ಕಡಲೆಕಾಳು, ಈ ಬಟಾಣಿ ಮತ್ತು ಅಲಸಂದಿ ಕಾಳು, ಬೇಳೆಗಳು ಮತ್ತು ಧನಿಯಾ ಪೌಡ್ರು, ಮೆಣಸಿನ್ಕಾಯಿ ಅವೆಲ್ಲ ಅಲ್ಲಿ ಇಟ್ಟಿರ್ತಾರೆ. ರೈಟ್ ಸೈಡಲ್ಲಿ ನಾವು ಆ ಕಡೆಯಿಂದ ಬರಬೇಕಾದ್ರೆ ರೈಟ್ ಸೈಡು, ನೈಸ್ ರೋಡಿಂದ ಬರಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಅಲ್ಲಿ ನೋಡಿಕೊಂಡು, ಅಂದರೆ ನಾವು ಬಂದಾಗ ಯಾವಾಗಾದರೂ ಒಂದೊಂದು ಸಾರಿ ಹೋಗಿ ತೊಗೊಳ್ತಾ ಇದ್ದೆ, ಇವಾಗ ಹೋಗೋದಿಲ್ಲ. ಅದು ನೋಡ್ಕೊಂಡು ನಿಂತಿದ್ವಿ. ಒಂದು 10 ನಿಮಿಷ ಆಗೋಯಿತು, ಟ್ರಾಫಿಕ್ ಫುಲ್ ಜಾಮ್ ಆಗಿತ್ತು. ನಾವು ಮುಂದೆ ಬರ್ತಾ ಮಳೆನೂ ನಿಲ್ತಾ ಇತ್ತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಎಂಡ್ ಆಗುತ್ತಿದೆ. ಧನ್ಯವಾದಗಳು.